ಹಲೋ ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಹೋಗತ್ತೀವಿ ಮಾರ್ಕೆಟಿಗೆ ರೀ. ಮಮ್ಮಿ ಏನು ತೊಳಕ್ಕೆ ಹೋಗತ್ತೆ ನಾವು ಮಾರ್ಕೆಟಿಗೆ ಮಮ್ಮಿ ನೋಡ್ಬೇಕು ಅವ್ರೇನು ಈಗ ಬರ್ರಿ ಫ್ರೆಂಡ್ಸ್. ಅಲ್ಲಿ ನಿಂತಾಳ್ರಿ ಹೋದ್ಮೇಲೆ ಗೊತ್ತಾಗ್ತೈತಲ್ಲ. ಹಾಂ ಬರ್ರಿ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗೋಣ ಈಗ. ಫ್ರೆಂಡ್ಸ್ ನೋಡ್ರಿ ಅಲ್ಲಿ ನಾವು ಅಲ್ಲಿ ಬರತ್ತೆ ಅಂತ ಆಟೋ ಹೆಂಗೆ ಇರ್ತದೆ ನೋಡ್ರಿ. ಈಗ ಎಲ್ಲರೂ ಹೋಗ್ತೇವ್ರಿ ಆಟೋ ಒಳಗೆ ರೀ. ಈಗ ನೋಡ್ರಿ ಫ್ರೆಂಡ್ಸ, ನಾವು ಶಾಸ್ತ್ರಿ ಮಾರ್ಕೆಟ್ ಒಳಗೆ ಬಂದೀವ್ರಿ. ನಾವು ಈಗ ಡ್ರೆಸ್ ತೊಳಕ್ಕೆ ಹೋಗ್ಬೇಕಂಥೇಳಿ ಹೊಂಟೀವ್ರಿ. ನಾನು, ಖುಷಿ, ಅಲಿಯಾ, ಅಮ್ಮು ಮತ್ತು ಯಾವ ಅಂಗಡಿಯಾಗ ಡ್ರೆಸ್ ಚಲೋ ಅನಿಸ್ತಾವೆ ಅಂಥೇಳಿ ನೋಡ್ಕೊಂಡು ಹೊಂಟೀವ್ರಿ. ಆದ್ರೆ ನಮ್ಮದಲ್ಲಿ ಒಂದು 2 ಅಂಗಡಿ ಅದಾವ್ರಿ, ಅಲ್ಲಿ ತೊಗೋತೀವಿ ನಾವು. ಆದ್ರೆ ಅದೇ ಅಂಗಡಿಗೆ ಹೋಗಿ ನೋಡ್ತೀವ್ರಿ. ಪಸಂದ್ ಆಯಿತು, ಪಸಂದ್ ಬಿದ್ದು ಅಂದ್ರೆ ತೊಗೋತೀವಿ. ಇಲ್ಲಕಂದ್ರೆ ಮತ್ತು ತೊಗೊಳಲ್ರಿ ನಾವು. ಅದೇ ನೋಡ್ಕೊತ ಹೊಂಟೀವ್ರಿ. ಮತ್ತು ಬೇರೆ ಅಂಗಡಿಯಾಗೂ ಯಾವ ಚಲೋ ಅದಾವ ಅಂಥೇಳಿ, ಟ್ರೆಂಡಿಂಗ್ ಯಾವ ಅದಾವ ಅಂಥೇಳಿ. ಈಗ ಸ್ವಲ್ಪ ಮುಂದೆ ಐತ್ರಿ ಅದು ಅಂಗಡಿ. ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಅದು ಅಂಗಡಿ ಬರ್ತೈತಿ. ಏನು ನೋಡ್ಕೊತ ಹೊಂಟೀವಿ ನೋಡ್ರಿ, ಯಾವ ಅಂಗಡಿಯಾಗ ತೊಗೋಬೇಕು ಅಂಥೇಳಿ. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕ್ರಿ, ಒಳಗೆ ಐತ್ರಿ ಅದು ಅಂಗಡಿ. ಏನು ಗದ್ದಲ ರೀಪ, ಹಬ್ಬದ ಗದ್ದಲ, ಎಲ್ಲಿ ನೋಡಿದ್ರಿ ಅಲ್ಲಿ ಗದ್ದಲ. ಇನ್ನೂ ಸ್ವಲ್ಪ ಇಲ್ಲಿ ಖಾಲಿ ಐತ್ರಿ. ಒಂದು ಕಡೆ ಖಾಲಿ ಐತ್ರಿ, ಒಂದು ಕಡೆ ಗದ್ದಲ ಐತ್ರಿ. ಗಾಡಿ ಹೊರಗೆ ಈಗ ಒಂದು ಕಡೆ ಬಂದೀವ್ರಿ. ಡ್ರೆಸ್ ಮತ್ತು ನೋಡಕತ್ತೀವ್ರಿ. ಅಮ್ಮ ಖುಷಿಗೆ ಅದು ಕರೆಕ್ಟ್ ಆಗ್ತೈತೆ ಇಲ್ಲ ಅಂಥೇಳಿ. ಹೋದ ವರ್ಷ ಇದೇ ಅಂಗಡಿಯಾಗ ತೊಗೊಂಡಿದ್ದೀವಿ ನೋಡ್ರಿ ನಾವು. ಮತ್ತು ಇದೇ ಅಂಗಡಿಗೆ ಬಂದೀವ್ರಿ. ಈಗ ನೋಡಕತ್ತೀವ್ರಿ ಯಾವ ಚಾಯ್ಸ್ ಅದಾವ ಅಂಥೇಳಿ. ಅಲ್ಲಿ ಮತ್ತು ಬಿಟ್ಟು ಖುಷಿಯಿಂದ ಮತ್ತು ಇಲ್ಲಿ ಮತ್ತು ಖಾಯಮನು ಇಲ್ಲಿ ತೊಗೋತೀವ್ರಿ. ಈ ಅಂಗಡಿಯಾಗ ಬಂದೀವ್ರಿ. ಈಗ ಇಲ್ಲೇನೋ ಕೆಳಗೆ ಗರಾರ ಐತಂತ್ರಿ, ಮತ್ತು ಮ್ಯಾಗ ಟಾಪ್ ಐತಂತ ನೋಡಿ. ಈಗ ಅದು ಬಿಟ್ಟು ಮತ್ತು ಇಲ್ಲಿ ಒಲೆ ತೊಗೊಳಕ್ಕೆ ಬಂದೀವ್ರಿ. ಒಲೆ ಹಾಕಿದ್ದೀವಲ್ರಿ, ಅವರು ನಮ್ಗೆ ಹಳೆ ಒಲೆ ಕೊಟ್ಟಿಲ್ರಿ. ಅವರು ನಮ್ಗೆ ಹೊಸ ಒಲೆನೇ ಕೊಟ್ಟರು. ಮ್ಯಾಗ ಒಂದು ಮತ್ತು 500 ರೂಪಾಯಿ ಬೇಡಾಕತ್ತಾರ್ರಿ. ಯಾಕಂದ್ರೆ ಹಳೆ ಒಲೆ ಅವರು ರಿಪೇರಿ ಹಾಕಿದ್ರಲ್ರಿ. ಅವನಿಗೇನೋ ಆರಾಮಿಲ್ಲ ಅಂತ್ರಿ. ಅದಕ್ಕೆ ಅವನಿಗೇನೋ ಆರಾಮಿಲ್ಲ ಅಂತ್ರಿ. ಅವರು ಹಾಕ್ಯಾರಲ್ರಿ ಒಲೆ ರಿಪೇರಿ. ಅದಕ್ಕೆ ಅವ್ರು ಏನಂತಂದ್ರಿ, ಈ ನಾನು ಒಂದು ವಾರ ಐತ್ರಿ, ಒಂದು ವಾರ 10 ದಿವಸ ಆಗಕ್ಕೆ ಬತ್ರಿ ರಿಪೇರಿ ಹಾಕಿ ನಮ್ಗೆ ಒಲೆ ಕೊಡಂತನ್ನ, ನಿಮ್ಗೆ ಹೊಸ ಒಲೆನ ಕೊಡ್ತೀನಿ ಅಂತಂದ್ರಿ. ಮತ್ತು ಮ್ಯಾಗ 500 ರೂಪಾಯಿ ಬೇಡದ್ರಿ ಅವರು. ಇನ್ನು ಅದಕ್ಕಿಂತ ಹೆವಿ ಕ್ವಾಲಿಟಿ ಐತಂತ್ರಿ ಇದು. ಮತ್ತು ಇದ್ರಿಲ್ಲಕ ಅಂಥೇಳಿ ಮ್ಯಾಗ ಒಂದು 400 ರೂಪಾಯಿ ಕೊಟ್ಟು ತೊಗೊಂಡಿವಿ ನೋಡ್ರಿ. ಮ್ಯಾಗ ಮತ್ತು 400 ರೂಪಾಯಿ ಕೊಟ್ಟು ತೊಗೊಂಡೇವ್ರಿ. ಈಗ ಹೊರಗೆ ಹೊಂಟೀವ್ರಿ. ಈಗ ನಾವು ಡ್ರೆಸ್ನು ತೊಗೊಂಡಿಲ್ರಿ, ಏನೂ ತೊಗೊಂಡಿಲ್ಲ. ಮತ್ತು ಒಲೆ ಇಷ್ಟು ತೊಗೊಂಡು ಹೋಗ್ಬೇಕಂತ ಹೊಂಟಿದ್ವಿ. ಯಾಕಂದ್ರೆ ನನಗೆ ಯಾಕೆ ಆರಾಮಿಲ್ಲಾರ್ದಂಗೆ ಆಗಿತ್ತು ರೀ, ಸುಸ್ತು ಆಗಿತ್ತು. ಬೇಡವ್ವ ಹೋಗಮ್ ನಡಿ, ಮತ್ತು ನಾಳೆ ಬರೋಮ್ ಅಂತ ಅಂದೀವ್ರಿ. ಮತ್ತು ಪಾಪ ಖುಷಿ ಅಲ್ಲೇನು ಬಂದಾರ. ಅಲ್ಲಿ ಸ್ವಲ್ಪ ಅವ್ರಿಗೆ ಒಂದೆರಡು ಈ ಸೇಲ್ದಾಗ ಅವ್ರಿಗೆ ಒಂದೆರಡು ಟಾಪ್ ಅದು ಕೊಡ್ಸೋದಿತ್ತು ರೀ. ನಡಿವ ಇದ್ರಿಲ್ಲಾಕ ನನಗೆ ಆರಾಮಿದ್ರೆ ಇರ್ಲಾಕ, ಹಾಗೆ ಇರ್ಲಿಕ್ಕಂದ್ರೆ ಇರಾಕ ನನಗೆ ಆರಾಮ, ನಡಿ ನಿಮ್ಗೆ ಕೊಡಿಸ್ಕೊಡ್ತೀನಿ ಅಂಥೇಳಿ ಮತ್ತು ಇಲ್ಲಿ ಬಂದೀವ್ರಿ ನಾವು. ಇಲ್ಲಿ ಚಲೋ ಸಿಗ್ತಾವ್ರಿ ಇಲ್ಲಿ ಡ್ರೆಸ್. ಅದಕ್ಕೆ ಇಲ್ಲಿ ಬಂದು ನೋಡಕತ್ತೀವ್ರಿ ಯಾವ ಚಲೋ ಅದಾವ ಅಂಥೇಳಿ. ಫಸ್ಟ್ ಅಮ್ಮಗೆ ಒಂದೆರಡು ಟಾಪ್ ತೊಗೊಂಡೇರಿ ಮ್ಯಾಗಿಂದ ರೀ. ಪ್ಲಾಜೋ ಮೇಲೆ ಮೊನ್ನೆ ಪ್ಲಾಜೋ ತೊಗೊಂಬಂದಿದ್ದೆ ಅಲ್ರಿ, ಅದ್ರ ಮೇಲೆ 2 ಟಾಪ್ ಚಾಯ್ಸ್ ಮಾಡಿದೆ ರೀ ನಾನು. ಇದು ನೋಡಿದೆ ರೀ, ಇದು ಅಂಗಿ ಬೇಡ ಅಂಥೇಳಿ ಮತ್ತು ಟಾಪ್ ನೋಡಿದೆ ರೀ ನಾನು. ಟಾಪ್ ನನಗೆ ಇದದು ಅಂಗಿ ಖುಷಿ ತೊಗೊಂಡಳ್ರಿ. ಮತ್ತು ಒಂದೆರಡು ಟಾಪ್ ನೋಡಿದೆ ರೀ ನಾನು. ಚಲೋ ಅದಾವ್ರಿ, ಚಲೋ ಸಿಗ್ತಾವ್ರಿ ಇಲ್ಲಿ ಡ್ರೆಸ್. ಇದು ಎಲ್ಲೈತೆ ಅಂತಂದ್ರೆ ಬಿಜಾಪುರನಾಗ ಗಣಪತಿ ಗುಡಿ ಹತ್ತಿರ ಬರ್ತೈತ್ರಿ ಅದು. ಅಂದ್ರೆ ಕೋರಿ ಚೌಕ್ ಅಂತಾರೆ ರೀ. ಕೋರಿ ಚೌಕ ಬಲ್ಲಿ ಐತ್ರಿ ಇದು ಸೇಲ್. ಭಾಳ ದಿನ ಐತ್ರಿ ಸೇಲ್. ಮೊದಲು 130 ಇತ್ತು 130 ಹೋಗಿ 160 ಆಗಿತ್ತು ರೀ. ಯಾಕಂದ್ರೆ ಹೆಚ್ಚು ಜನ ಬಂದೋಳನ ಹಾಗೆ ರೇಟ್ ಜಾಸ್ತಿ ಮಾಡ್ತಾರೆ ರೀ. ಮತ್ತು ಚಪ್ಪಲ್ ಎಲ್ಲ ಚಲೋ ಅದಾವೆ ನೋಡಿರಿ ಇಲ್ಲಿ ತೊಗೊಳಕ್ಕೆ. ಎಲ್ಲ ನಮೂನೆ ಅದಾವ್ರಿ ಇಲ್ಲಿ. ಮ್ಯಾಟ್ ಅದಾವ್ರಿ, ಸಾರಿ, ನೈಟಿ, ಡ್ರೆಸ್, ಜೀನ್ಸ್, ಪ್ಲಾಜೋ, ಮಕ್ಕಳ ಬಟ್ಟೆ ಅದಾವ್ರಿ. ಎಲ್ಲ ನಮೂನೆ ಪರ್ಸ್ ಅದಾವ್ರಿ, ಛತ್ರಿ, ವೇಲ್ ಎಲ್ಲ ನಮೂನೆ ಸಿಗ್ತಾವ್ರಿ ಇಲ್ಲಿ. ನಾನು ಭಾಳ ದಿವಸ ಐತ್ರಿ ಸೇಲಿಗೆ ಹೋಗಿದ್ದಿಲ್ಲ, ಹಾಗಾಗಿ ನಡಿ ಅಂಥೇಳಿ ಕರ್ಕೊಂಡು ಬಂದೆ ರೀ ನಾನು. ಈಗ ಖುಷಿ ಚಾಯ್ಸ್ ಮಾಡಾಕತ್ತಾಳ ನೋಡ್ರಿ ಇಲ್ಲಿ.
ಇದು ಇದು ಇಲ್ಲಿದೆ ನೋಡ್ರಿ ಟಾಪ್. ನಾನು ಇದು ಅಮ್ಮಗೆ ಚಾಯ್ಸ್ ಮಾಡಿದೆ ರೀ. ಫಸ್ಟ್ ಇದು ಚಾಯ್ಸ್ ಮಾಡಿದೆ ರೀ. ನನಗೆ ಇದು ಚಲೋ ಅನ್ನಿಸ್ತು ರೀ. ಈಗ ನೋಡ್ರಿ ನಾನು ಅಮ್ಮಗೆ ಇದು ಚಾಯ್ಸ್ ಮಾಡೀನಿ ರೀ. ಮತ್ತು ಖುಷಿಗೆ ಅದು ಚಾಯ್ಸ್ ಮಾಡೀನಿ ತಗೋ ಅಂಥೇಳಿ. ಮತ್ತು ಅಮ್ಮಗೆ ಇನ್ನೊಂದು ನೋಡ್ತೀನಿ ರೀ. ಮತ್ತು ಅಲ್ಯಾಗ ನೋಡ್ತೀನಿ ರೀ. ಅಲ್ಲೇ ನೋಡ್ರಿ ಹ್ಯಾಂಗೆ ಮಾಡತ್ತಾಳ್ರಿ. ಮಮ್ಮಿ ನನಗೂ ಚಾಯ್ಸ್ ಮಾಡಿಕೊಡು ಅಂತ ಅನ್ನಕತ್ತಾಳ್ರಿ ಆಕಿ. ಇಲ್ಲಿ ನೋಡಕತ್ತೀವಿ ರೀ ನಾವು ಇಲ್ಲಿ ಯಾವ ತೊಗೋಬೇಕು ಯಾವಿಲ್ಲ ಅಂಥೇಳಿ ಗೊತ್ತಾಗತ್ತಿಲ್ಲ ರೀ. ಎಲ್ಲ ನೋಡಿದ್ರೆ ಎಲ್ಲ ಚಲೋನೇ ಅನ್ನಿಸ್ತೈತೆ ರೀ ತೊಗೋಬೇಕಂಥೇಳಿ. ಏನು ಮಾಡೋದ್ರಿ. ಜೀನ್ಸ್ ಅದಾವ ರೀ. ಜೀನ್ಸ್ ಅಲಿಯಾ ಸೈಜ್ ಜೀನ್ಸ್ ನಾನು ನೋಡಕತ್ತೀನಿ ನೋಡ್ರಿ ಅಲ್ಲಿ ಯಾವ ಚಲೋ ಅನ್ನಿಸ್ತಾವ ಅಂತೇಳಿ. ಅವ್ರು ಕೆಲಸ ಮಾಡೋರು ಅಂಟಿ ಕೂತಾರ ಇಲ್ಲಿ. ಮತ್ತು ಅದು ತೊಗೊಂಡು ಇಲ್ಲಿ ಮಾರ್ಕೆಟಿಗೆ ಬಂದೀವಿ ಸ್ವಲ್ಪ ರೀ. ತೊಳೆದೈತ್ರಿ ಹೊಂಟಿದ್ದೆವು. ಇನ್ನೂ ತೊಗೊಂಡಿಲ್ಲ ರೀ. ಬರೀ ಬೆಂಡೆಕಾಯಿ ಬದ್ನೆಕಾಯಿ ಮತ್ತು ಕೊತ್ತಂಬರಿ ಇಷ್ಟೇ ತೊಗೊಂಡೀನಿ ನೋಡ್ರಿ ನಾನು. ಮತ್ತು ಏನೂ ತೊಗೊಂಡಿಲ್ಲ ಹೆಚ್ಚು. ಇಷ್ಟು ತೊಗೊಂಡು ಮತ್ತು ಈಗ ಸೀದಾ ನಮ್ಮದು ಗ್ಯಾಸ್ ಒಲೆ ಹಾಕ್ಕೊಂಡು ಸೀದಾ ಈಗ ಮನೆಗೆ ಹೋಗಿಬಿಡ್ತೀವಿ ನೋಡ್ರಿ ನಾವು. ಹೆಚ್ಚೇನು ತೊಳೋದು ಬ್ಯಾಡ್ರಿ. ಯಾಕಂತಂದ್ರೆ ಸುಮ್ಮನೆ ಬಿಸಿಲಿಗೆಲ್ಲ ಕೆಡ್ತೈತ್ರಿ. ಹಾಗಾಗಿ ಮತ್ತು ಇಲ್ಲಿ ಸ್ವಲ್ಪ ಜ್ಯೂಸ್ ಇಷ್ಟು ತೊಗೊಂಡಿವ್ರಿ ಅಲ್ಲಿ ಮುಂದೆ. ಜ್ಯೂಸ್ ತೊಗೊಂಡು ಜ್ಯೂಸ್ ಪಾರ್ಸಲ್ಲೇ ತೊಗೊಂಡಿದ್ದೀವಿ ರೀ. ಮನೆಗೆ ಒಯ್ಬೇಕಂಥೇಳಿ 5 ಗ್ಲಾಸ್ ತೊಗೊಂಡಿದ್ದೀವಿ ರೀ. 4 ಗ್ಲಾಸ್ ನಮಗೆ ರೀ, 1 ಗ್ಲಾಸ್ ಮಮ್ಮಿ ಕೊಟ್ಟಿದ್ದೀವಿ ರೀ ತೊಗೊಂಡು. ಮ್ಯಾಂಗೋ ಜ್ಯೂಸ್ ತೊಗೊಂಡೀವಿ ರೀ ನಾವು. ಮ್ಯಾಂಗೋ ಜ್ಯೂಸ್ ತೊಗೊಂಡು ಹೋಗ್ಬಿಡ್ತೀವಿ ರೀ. ಏನು ಹಬ್ಬ ರೀ. ರೊಕ್ಕ ಇದ್ರೆ ಹಬ್ಬ ನೋಡ್ರಿ. ರೊಕ್ಕ ಇಲ್ಲಾರ್ದವ್ರಿಗೆ ಹಬ್ಬ ಇಲ್ಲ ನೋಡ್ರಿ. ಯಾಕಂದ್ರೆ ರೊಕ್ಕ ಇದ್ದವ್ರದ್ದೇ ಹಬ್ಬ ನೋಡ್ರಿ. ಯಾಕಂದ್ರೆ ಎಲ್ಲ ನಮೂನಿ ರೀ. ಮೊದಲು 7-8-10 ಸಾವಿರ ರೂಪಾಯ್ದಾಗ ರೀ ಮನೆ ಮಂದಿಗೆಲ್ಲ ಬಟ್ಟೆ ತೊಗೊಂಡು ಅದ್ರಾಗೆ ಹಬ್ಬ ಮಾಡ್ತಿದ್ರಿ. ಈಗ ಬರೀ 7,000-8,000 ರೂಪಾಯಿ ಅಂತಾರೆ ಒಂದೊಂದು ಡ್ರೆಸ್ಸಿಗೆ. ಮಕ್ಕಳ ಡ್ರೆಸ್ಸಿಗೆ ರೀ. ಏನು ಹಬ್ಬ ಮಾಡ್ಬೇಕ್ರಿ, ಏನು ಡ್ರೆಸ್ ತೊಗೋಬೇಕ್ರಿ. ಕಾಲ ಭಾಳ ಚೇಂಜ್ ಆಗಿಬಿಟ್ಟೈತ್ರಿ. ರೊಕ್ಕ ಇದ್ದವ್ರದ್ದೇ ಹಬ್ಬ ನೋಡ್ರಿ. ರೊಕ್ಕ ಇದ್ದವ್ರು ಎಷ್ಟು ಹೇಳಿದ್ರು ತೊಗೋತಾರೆ. ರೊಕ್ಕ ಇದ್ದವರು ಎಷ್ಟು ಹೇಳಿ 7-8 ಸಾವಿರ ರೂಪಾಯಿ 7 ಸಾವಿರ ರೂಪಾಯಿ ಅಂದ್ರೆ ತೊಗೋತಾರೆ. 10 ಸಾವಿರ ರೂಪಾಯಿ ಇದ್ರೆ ತೊಗೋತಾರೆ ರೀ. ಬಡವ್ರು ಏನು ಮಾಡ್ಬೇಕ್ರಿ. ಅಷ್ಟರದಾಗ ಇದ್ದಷ್ಟರದಾಗೆ ಮಾಡ್ಬೇಕಾಗ್ತೈತೆ ರೀ. ಏನು ಮಾಡೋದ್ರಿ ಈಗ. ಇಷ್ಟೆಲ್ಲ ಕಾಲ ಚೇಂಜ್ ಆಗಿತ್ತಂತಂದ್ರೆ ಹ್ಯಾಂಗೆ ಹೇಳಿ ನೋಡಮ್ರಿ. 10 ಸಾವಿರ ರೂಪಾಯ್ದಾಗ ಮೊದಲೆಲ್ಲ ಹಬ್ಬ ಮಾಡಿ ಮುಗಿಸ್ತಿದ್ರಿ. ಈಗಿನ ಕಾಲದಾಗ ಬರೀ 10 ಸಾವಿರ ರೂಪಾಯಿಗೆ ಒಂದು ಡ್ರೆಸ್ ಅಂತಂದ್ರೆ ಮನ್ಯಾಗ ಒಂದು 8-10 ಮಂದಿ ಇರ್ತಾರೆ, 4 ಮಂದಿ ಇರ್ತಾರೆ, 5 ಮಂದಿ ಇರ್ತಾರೆ. ಬಟ್ಟೆಗೆ ಒಂದು 55 ಸಾವಿರ ರೂಪಾಯಿ ಹೋದ್ರೆ ಮುಂದೆ ಏನು ಹಬ್ಬ ಮಾಡ್ಬೇಕು ಹೇಳ್ರಿ. ಈಗ ನೋಡಿ ಫ್ರೆಂಡ್ಸ, ನಾವು ಮಾರ್ಕೆಟ್ಲಿಂದ ಮನೆಗೆ ಬಂದೀವಿ ರೀ. ಮನೆಗೆ ಬಂದು ಈಗ ಜಸ್ಟ್ ಮನೆಗೆ ಬಂದೀವಿ ನೋಡ್ರಿ. ಏನಂತಂದ್ರೆ ಮೊದಲಿನ ಅಲ್ಲಿ ಅವರು ಕೊಟ್ಟಿಲ್ರಿ. ಏನೋ ಎಕ್ಸ್ಚೇಂಜ್ ಅವ್ರು ಏನಂದ್ರೆ ಏನೋ ಮತ್ತೊಂದು ಕಡೆ ಕೊಟ್ಟಾರಂತ್ರಿ ಮಾಡಕ್ಕೆ. ಅದು ಏನೋ ಅವ್ರು ಮಾಡಿ ಕೊಟ್ಟಿಲ್ಲಂತ್ರಿ. ಮತ್ತು ನಮ್ಗೆ ಬೇರೆ ಕೊಟ್ಟಾರಿ. ಮತ್ತು ಅದ್ರಾಗ ಮತ್ತು 500 ರೂಪಾಯಿ ಹೆಚ್ಚು ತೊಗೊಂಡಾರಿ. ಅಂಥವಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ ರೀ. ಇಲ್ಲಿ ನೋಡ್ರಿ ಈ ಥರ ಐತೆ ನೋಡ್ರಿ. ನೋಡ್ರಿ 4 ಜ್ಯೂಸ್ ತೊಗೊಂಬಂದೀವ್ರಿ ಬಜಾರ್ಲಿಂತ. ಸಂಡಾಸ ಅಲ್ಲಿ ಕುಡಿಬೇಕಂದೀವ್ರಿ. ಬಜಾರ್ನಾಗ ಏನು ಕುಡಿಬೇಕಂತೇಳಿ ಪಾರ್ಸಲ್ ಮ್ಯಾಂಗೋ ಜ್ಯೂಸ್ ತೊಗೊಂಬಂದೀವ್ರಿ ಇಲ್ಲಿ. ಮತ್ತು ಇದು ನಿಮ್ಗೆ ತರಿಸ್ತೀನಿ ರೀ. ತರೋದು ನಿಮ್ಗೆ ತೆಗೆದು ತೋರಿಸ್ತೀನಿ ರೀ. ಇದು ಆಮೇಲೆ ಸ್ವಲ್ಪ ಆಮೇಲೆ ಇದ್ರಾಗೆ ಇಲ್ಲ ಅದು ಪೂರ ತೆಗೆದು ತೋರಿಸ್ಬೇಕಲ್ಲ ಹೊರಗೆ. ಇದೇನೋ ದೊಡ್ಡದೈತಂತ್ರಿ. ಇದು 15 ಕಿಲೋನು ಇಷ್ಟು ಅಡುಗೆ ಮಾಡ್ಬೋದಂತ್ರಿ. ಇದು ದೊಡ್ಡ ಬರ್ನಲ್ ಐತ್ರಿ. ಮತ್ತು ಇದಕ್ಕೆ ಮ್ಯಾಗ ಒಂದು 500 ರೂಪಾಯಿ ಹೆಚ್ಚು ತೊಗೊಂಡಾರೆ ಅವರು. ಅದೇನೋ ಮೊದಲಿಂದು ರಿಪೇರಿ ಕೊಟ್ಟಾರಂತ್ರಿ. ಅವ್ರಿಗೇನೋ ಆರಾಮಿಲ್ಲ ಅಂತ ದವಾಖಾನೆಗೆ ಅಡ್ಮಿಟ್ ಅದಾರಂತ. ಅವ್ರು ಮಾಡಿಕೊಟ್ಟಿಲ್ಲ ಅಂತ. ಒಂದು ವಾರ ಐತೆ ನಾನು ಹಾಕಿ ಬಂದ್ರಿ ಅದು ರಿಪೇರಿಗೆ. ಮತ್ತು ಇದು ಮ್ಯಾಗ 500 ರೂಪಾಯಿ ತೊಗೊಂಬಂದಿನಿ ನೋಡ್ರಿ. ಅದು ಹೊಸದಾಗಿ ಇದ್ರಿಲ್ಲಕಂತ.